ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತು ಜೀವ ಪ್ರಕರಣ ಸಂಧಿ ಅಥವಾ ವರ್ಣ ಪ್ರಕ್ರಿಯೆ ಅಥವಾ ಉದಾತ್ತ ಅನುದಾತ್ತ ಸಂಧಿ, ಈ ಸಂಧಿಯ ಪಾರಾಯಣವನ್ನು ಮಾಡೋಣ. ಪಾರಾಯಣ ಸ್ಪಷ್ಟವಾಗಿ ಪದಚ್ಛೇದ ಸರಿಯಾಗಿ ಹೇಳಿ ಮಾಡಬೇಕು. ಆವಾಗ ಜಗನ್ನಾಥದಾಸರು ಸಂತೋಷ ಪಡ್ತಾರೆ, ವಿಶೇಷ ಅನುಗ್ರಹ ಮಾಡ್ತಾರೆ. ಜೀವ ಪ್ರಕರಣ ಸಂಧಿಯ ಪಾರಾಯಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಹರಿಯೇ ಪಂಚಾಶದ್ವರ್ಣ ಸುಸ್ವರ ಉದಾತ್ತನ ಅನುದಾತ್ತ ಪ್ರಚಯ ಸ್ವರಿತ ಸಂಧಿ ವಿಸರ್ಗ ಬಿಂದುಗಳೊಳಗೆ ತದ್ವಾಚ್ಯ ಇರುವ ತತ್ತನ್ನಾಮ ರೂಪಗಳ ಅರಿತು ಉಪಾಸನೆ ಕೈವರಿಳೆಯೊಳು ಸುರರೆ ಸರಿ ನರ ಅಲ್ಲ ಅವರು ಆಡುವುದೇ ವೇದಾರ್ಥ. ಈಶನಲ್ಲಿ ವಿಜ್ಞಾನ ಭಗವದ್ದಾಸರಲಿ ಸದ್ಭಕ್ತಿ ವಿಷಯ ನಿರಾಶೆ ಮಿಥ್ಯಾವಾದಿಯಲ್ಲಿ ಪ್ರದ್ವೇಷ ನಿತ್ಯದಲ್ಲಿ. ಈ ಸಮಸ್ತ ಪ್ರಾಣಿಗಳಲ್ಲಿ ರಮೇಶ ನಿಹನೆಂದರಿದು ಅವರ ಅಭಿಲಾಷೆಗಳ ಪೂರೈಸುವುದು ಮಹಾಯಜ್ಞ ಹರಿಪೂಜೆ. ತ್ರಿದಶ ಏಕಾತ್ಮಕನು ಎನಿಸಿ ಭೂ ಉದಕ ಶಿಖಿಯಳು 10 ಕರಣದೆ ಅಧಿಪರೆನಿಸುವ ಪ್ರಾಣ ಮುಖ್ಯಾದಿತ್ಯರಳು ನೆಲೆಸಿ. ವಿದಿತನಾಗಿದ್ದ ಅನವರತ ನಿರವಧಿಕ ಮಹಿಮನು ಸಕಲ ವಿಷಯವ ನಿಧನ ನಾಮಕ ಸಂಕರುಷಣ ಆವಯನು ಸ್ವೀಕರಿಪ. ದೈಹಿಕ ದೈಶಿಕ ಕಾಲಿಕತ್ರಯ ಗಹನ ಕರ್ಮಗಳುಂಟು ಇದರೊಳು ವಿಹಿತ ಕರ್ಮಗಳ ಅರಿತು ನಿಷ್ಕಾಮನು ನೀನಾಗಿ. ಬೃಹಿತ ನಾಮಕ ಭಾರತೀಶನ ಮಹಿತ ರೂಪವ ನೆನೆದು ಮನದಲ್ಲಿ ಹರ ಹರ ಭಗವಂತ ಅರ್ಪಿಸೋ ಪರಮ ಭಕುತಿಯಲ್ಲಿ. 3 ವಿಧ ಕರ್ಮಗಳೊಳ ಕಂಸಾರಿ ಭಾರ್ಗವ ಹಯವದನ ಸಂಪ್ರೇರಕನು ತಾನಾಗಿ ನವರೂಪಗಳನ್ನೇ ತರಿಸಿ. ಸೂರಿ ಮಾನವ ದಾನವರೊಳ ವಿಕಾರ ಶೂನ್ಯನು ಮಾಡಿಸಿ ಸಾರಭೋಕ್ತನು ಸ್ವೀಕರಿಸಿ ಕೊಡುತ್ತಿಪ್ಪ ಜೀವರಿಗೆ. ಅನಲ ಪಕ್ವವಗೈಸಿ ಅನ್ನವನು ಅನಲನೊಳು ಹೋಮಿಸುವ ತೆರದಂತೆ ಅನಿಮೇಷನು ಮಾಡಿಸಿದ ಅಖಿಳ ಕರ್ಮಗಳ. ಮನವಚನ ಕಾಯದಲ್ಲಿ ತಿಳಿದು ಅನುದಿನದಿ ಕೊಡು ಶಂಕಿಸದೆ ವೃಜನಾರ್ದನ ಸದಾ ಕೈಕೊಂಡು ಸಂತೈಸುವನು ತನ್ನವರ. ಕುದರೆ ಬಾಲದಿ ಕೊನೆಯ ಕೂದಲು ತುದಿ ವಿಭಾಗವ ಮಾಡಿ ಶತವಿಧ ಅದರೊಳೊಂದನ್ನು 100 ಭಾಗ ಮಾಡಲೆಂತಿಹುದು. ವಿಧಿ ಭವಾದಿ ಸಮಸ್ತ ದಿವಿಜರು ಮೊದಲು ಮಾಡಿ ತೃಳಾಂತ ಜೀವರೊಳು ಅಧಿಕ ನ್ಯೂನ್ಯತೆ ಇಲ್ಲವೆಂದೆವು ಜೀವ ಪರಮಾಣು. ಜೀವನ ಅಂಗುಷ್ಠ ಅಗ್ರ ಮೂರತಿ, ಜೀವನ ಅಂಗುಟ ಮಾತ್ರ ಮೂರದಿ, ಜೀವನ ಪ್ರಾದೇಶ ಜೀವಾಕಾರ ಮೂರ್ತಿಗಳು. ಏವ ಮಾದಿಯ ಅನಂತ ರೂಪದಿ ಯಾವುದ ಅವಯವಗಳು ವ್ಯಾಪಿಸಿ ಕಾಮ ಕರುಣಾಳುಗಳ ದೇವನು ಈ ಜಗತ್ರಯವ. ಬಿಂಬ ಜೀವಂಗುಷ್ಠ ಮಾತ್ರದಿ ಇಂಬುಗೆನ್ನಿಹ ಸರ್ವರಳು ಸೂಕ್ಷ್ಮಾಂಬರದಿರುತ್ಕಮಲ ಮಧ್ಯ ನಿವಾಸಿ ಎಂದೆನಿಸಿ. ಎಂಬ ರೀತಿಗೆ ಕೋವಿದರು ವಿಶ್ವಂಭರಾತ್ಮಕ ಪ್ರಾಜ್ಞ ಭಕ್ತ ಕುಟುಂಬಿ ಸಂತೈಸುವನು ಈ ಪರಿಪ ಬಲ್ಲ ಭಚಕರನು. ಪುರುಷ ನಾಮಕ ಸರ್ವ ಜೀವರೊಳು ಇರುವ ದೇಹಾಕಾರ ರೂಪದೆ ಕರಣ ನಿಯಾಮಕ ಋಷಿಕಪನ ಇಂದ್ರಿಯಗಳಲ್ಲಿ. ತುರಿಯ ನಾಮಕ ವಿಶ್ವತ 12 ಬೆರಳು ಉಳಿದು ಉತ್ತಮಾಂಗದೆ 2,70,000 ನಾಡಿಯೊಳಗಿಪ್ಪ. ವ್ಯಾಪಕನು ತಾನಾಗಿ ಜೀವ ಸ್ವರೂಪ ದೇಹದ ಒಳ ಹೊರಗೆ ನಿರ್ಲೇಪನಾಗಿ ಜೀವಕೃತ ಕರ್ಮಗಳನ್ನಾಚರಿಸಿ
ಶ್ರೀಪಯೋಜ ಭವೇರರಿಂದ ಪ್ರದೀಪವರ್ಣ ಸುಮೂರ್ತಿ ಮಧ್ಯಗತ ಪೊಳೆವ ವಿಶ್ವಾದಿ ರೂಪದಿ ಸೇವೆ ಕೈಗೊಳ್ಳುತ್ತಾ ಗರುಡ ಶೇಷ ಭವಾದಿ ನಾಮವ ಧರಿಸಿ ಪವನ ಸ್ವರೂಪ ದೇಹದೆ ಕರ್ಣ ನಿಯಾಮಕನು ತಾನಾಗಿಪ್ಪ ಹರಿಯಂತೆ ಸರಸಿಜಾಸನ ವಾಣಿ ಭಾರತಿ ಭರತನೆಂದೊಡಗೂಡಿ ಲಿಂಗದು ಇರುತಿಹರು ಮಿಕ್ಕ ಆದಿತ್ಯರಿಗೆ ಇಲ್ಲವ ಸ್ಥಾನ ಜೀವನಕ್ಕೆ ತುಷದಂತೆ ಲಿಂಗವು ಸಾವಕಾಶದಿ ಪೊಂದಿಸುತ್ತಲೂ ಪ್ರವರ್ಣ ರೂಪದಿ ಇಪ್ಪದು ಭಗವದ್ ಇಚ್ಛೆಯಲಿ ಕೇವಲ ಜಡ ಪ್ರಕೃತಿಯಿಂದ ಅಧಿಕ ಆದಿ ದೈವತೆಯು ಮಹಾಲಕ್ಷ್ಮಿ ಎನ್ನುವಳು ಆ ವಿರಜಯ ಸ್ನಾನ ಪರ್ಯಂತರದಿ ಹತ್ತಿಹುದು ಆರಧಿಕ ದಶಕಲೆಗಳುಳ್ಳ ಶರೀರ ಅನಿರುದ್ಧಗಳ ಮಧ್ಯದಿ ಸೇರಿ ಇಪ್ಪೋ ಜೀವ ಪರಮಾಚ್ಛಾದಿಕದ್ವಯವು ಭಾರದಂದದಿ ದಾನವರ ಅತಿ ದೂರ ಗೈಸುತ್ತ ಶ್ರೀ ಜನಾರ್ದನ ಮೂರು ಗುಣದೊಳೆ ಇಪ್ಪವೆನ್ನಿವು ತೀವೃತುವೆಂದೆನಿಸಿ ವೃದ್ಧ ಮೊದಲಾದ ಅಮರರಿಗೆ ಅನಿರುದ್ಧ ದೇಹವೇ ಮನೆ ಎನಿಸುವುದು ಇದ್ದು ಕೆಲಸವ ಮಾಡರ ಇಲ್ಲದಿತ್ತ ಸ್ಥೂಲದಲ್ಲಿ ಕ್ರುದ್ಧ ಖಳದಿವಿಜರು ಪರಸ್ಪರ ಸ್ಪರ್ಧೆಯಿಂದಲೇ ದ್ವಂದ್ವ ಕರ್ಮ ಸಮೃದ್ಧಿಗಳನ್ನು ಆಚರಿಸುವ ಪ್ರಾಣೇಶನಾಜ್ಞೆಯಲ್ಲಿ ಮಹಿಯೊಳಗೆ ಸುಕ್ಷೇತ್ರ ತೀರ್ಥದಿ ತುಹಿನ ವರುಷವ ಸಂತ ಕಾಲದಿ ದೈಹಿಕ ದೈಶಿಕ ಕಾಲಿಕತ್ರಯ ಧರ್ಮ ಕರ್ಮಗಳ ದ್ರೋಹಿಣ ಮೊದಲಾದ ಅಮರರೆಲ್ಲರೂ ವಹಿಸಿ ಗುಣಗಳ ಅನುಸರಿಸಿ ಸನ್ನಿಹಿತನಾಗಿದ್ದೆಲ್ಲರೊಳು ಮಾಡುವರು ವ್ಯಾಪಾರ ಕೇಶಶಾಸ್ತ್ರ ವಿಧ ವಿಭಾಗವ ಗೈಸಲು ಅನಿತು ಇಹ ಸುಷುಮ್ನವು ಆಶಿರ ಅಂತದಿ ವ್ಯಾಪಿಸಿಹುದು ಈ ದೇಹ ಮಧ್ಯದಲ್ಲಿ ಆ ಸುಷುಮ್ನಕ್ಕೆ ವಜ್ರಿಕ ಆರ್ಯ ಪ್ರಕಾಶಿನಿ ವೈದ್ಯುತಿಗಳಿಗೂ ಪ್ರದೇಶದಲ್ಲಿ ಪಶ್ಚಿಮಕ್ಕೆ ಉತ್ತರ ಪೂರ್ವ ದಕ್ಷಿಣಕ್ಕೆ ಆ ನಳಿನ ಭವನಾಡಿಯೊಳಗೆ ತ್ರಿಕೋಣ ಚಕ್ರವು ಇಪ್ಪುದಲ್ಲಿ ಕೃಶಾನುಮಂಡಲ ಮಧ್ಯಗನು ಸಂಕರುಷಣಾಭಯನು ಹೀನ ಪಾಪಾತ್ಮಕ ಪುರುಷನ ಹಾನಿಗೈಸುತ್ತ ದಿನದೇ ವಿಜ್ಞಾನಮಯ ಶ್ರೀವಾಸುದೇವನು ಐತಿಸುವ ಕರುಣೆ ಮಧ್ಯನಾಡಿಯ ಮಧ್ಯದಲ್ಲಿ ಹೃತ್ಪದ್ಮ ಮೂಲದಿ ಮೂಲಪತಿ ಪದ ಪದ್ಮ ಮೂಲದಲ್ಲಿ ಪವನನ ಪಾದ ಮೂಲದಲ್ಲಿ ಪದ್ಯಕೊಂಡಿಹ ಜೀವಲಿಂಗ ಅನಿರುದ್ಧ ದೇಹ ವಿಶಿಷ್ಟನಾಗೆ ಕಪರ್ದಿ ಮೊದಲಾದ ಅಮರರೆಲ್ಲರೂ ಕಾದುಕೊಂಡಿಹರು ನಾಳ ಮಧ್ಯದಲ್ಲಿ ಕೀಲಾಲಜದೊಳೆ ಅಷ್ಟದೊಳದೆ ಕುಲಾಲ ಚಕ್ರದಿ ತೆರೆದಿ ಚರಿಸುತ್ತ ಹಂಸನಾಮಕನು ಕಾಲಗಳಲ್ಲಿ ಎಂಡೆಸಿ ಪಾಲಕರ ಕೈ ಸೇವೆ ಕೊಳುತ್ತ ಕೃಪಾಳು ಅವರ ಅಭಿಲಾಷೆಗಳ ಪೂರೈಸಿ ಕೊಡುತ್ತಿಪ್ಪ ವಾಸವಾನುಜರೇಣುಕಾತ್ಮಜ ದಾಶರಥಿ ವೃಜನಾರ್ಧಮಲ ಜಲಾಶಲಾಲಯ ಹಯವದನ ಶ್ರೀ ಕಪಿಲ ನರಸಿಂಹ ಈ ಸ್ವರೂಪದೊಳ ಅವರವರ ಸಂತೋಷ ಬಡಿಸುತ್ತ ನಿತ್ಯ ಸುಖಮಯ ವಾಸವಾಗಿ ಹೃತ್ಕಮಲದೊಳು ಬಿಂಬನೆಂದೆನಿಸಿ ಸುರಪನಾಲಯ ಕೈದಿಡದೆ ಮನವೆರಗುವುದು ಸತ್ಪುಣ್ಯ ಮಾರ್ಗದೆ ಬರಲು ವನ್ಯ ಮನೆಗೆ ನಿದ್ರಾಲಸ್ಯ ಹಸಿ ತೃಷೆಯೋ ತರಣಿ ತನಯ ನಿಕೇತನದಿ ಸಂಭರಿತಿ ಕೋಪಾಟೋಪ ತೋರುವುದು ಅರಿವಿದೂರನ ನಿರ್ವೃತಿಯೊಳೆ ಪಾಪಗಳ ಮಾಳ್ಪ ವರುಣನಲ್ಲಿ ವಿನೋದ ಹಾಸ್ಯವು ಮರುತನೊಳಗಮನಾಗಮನ ಹಿಮಕರಧನಾಬ್ಧಿಪರಲ್ಲಿ ಧರ್ಮದ ಬುದ್ಧಿ ಜನಿಸುವುದು ಹರನ ಮಂದಿರದಲ್ಲಿ ಗೋಧನ ಧರಣಿ ಕನ್ಯಾದಾನಗಳು ಒಂದು ಅರೆಗಳಿಗೆ ತಡಿಯದಲ್ಲಿ ಕೊಡುತಿಹ ಚಿತ್ತ ಪುಟ್ಟುವುದು ಹೃದಯದೊಳಗೆ ವಿರಕ್ತಿ ಕೇಸರ ಕೊದಕೆ ಸ್ವಪ್ನ ಸುಷುಪ್ತಿ ಲಿಂಗದೆ ಮಧುಹ ಕರ್ಣಿಕೆಯಲ್ಲಿ ಬರೆ ಜಾಗೃತಿಯು ಪುಟ್ಟುವುದು ಸುದರ್ಶನ ಮೊದಲಾದ ಅಷ್ಟಾಯುಧವ ಪಿಡಿದು ದಿಶಾಧಿಪತಿಗಳ ಸದನದಲ್ಲಿ ಸಂಚರಿಸುತ್ತು ಈ ಪರಿ ಬುದ್ಧಿಗಳ ಕೊಡುವ ಸೂತ್ರ ನಾಮಕ ಪ್ರಾಣಪತಿ ಗಾಯತ್ರಿ ಸಂಪ್ರತಿಪಾದ್ಯನಾಗಿ
ಗಾತ್ರದೊಳು ನೆಲೆಸಿರಲು ತಿಳಿಯದೆ ಕಂಡಲ್ಲಿ ಧಾತ್ರಿಯೋ ಸಂಚರಿಸಿ ಪುತ್ರ ಕಳತ್ರ ಸಹಿತ ಅನುದಿನದಿ ತೀರ್ಥಕ್ಷೇತ್ರ ಯಾತ್ರೆಯ ಮಾಡಿದೆವು ಎಂದೆನುತ ಹಿಗ್ಗುವರು. ನಾರಸಿಂಹ ಸ್ವರೂಪದೊಳಗೆ ಶರೀರ ನಾಮದಿ ಕರೆಸುವನು 16 ಕಳೆಗಳ ಉಳ್ಳ ಲಿಂಗದಿ ಪುರುಷ ನಾಮಕನು. ತೋರುವನು ಅನಿರುದ್ಧನಳು ಶಾಂತಿರಮಣ ಅನಿರುದ್ಧ ರೂಪದಿ ಪ್ರೇರಿಸುವ ಪ್ರದ್ಯುಮ್ನ ಸ್ಥೂಲ ಕಳೇವರದೊಳೆಯಿದ್ದು. ಮೊದಲು ತ್ವಕ್ಚರ್ಮಗಳು ಮಾಸುವ ರುಧಿರ ಮೇಧ ಮಜ್ಜ ಅಸ್ಥಿಗಳು ಇದರೊಳಗೆ ಏಕೋನ ಪಂಚಾಶತ್ ಮರುದ್ಗಣವು. ಇದನ ಹಿಂಕಾರಾದಿ ಸಾಮಗನ ಅದರ ನಾಮದಿ ಕರೆಸುತ್ತ 9 + 40 ರೂಪತಿ ಧಾತುಗಳಳಿಪ್ಪ. ಸಪ್ತಧಾತುಗಳ ಒಳ ಹೊರಗೆ ಸಂತಪ್ತ ಲೋಹಗತಾಗ್ತಿಯಂದದಿ ಸಪ್ತ ಸಾಮಗನಿಪ್ಪ ಅನ್ನಮಯಾದಿ ಕೋಶದೊಳು. ಲಿಪ್ತನಾಗಿದೆ ತತ್ತದಾವಯ ಕ್ಲುಪ್ತ ಭೋಗುವ ಕೊಡುತ್ತ ಸ್ವಪ್ನ ಸುಷುಪ್ತಿ ಜಾಗೃತಿ ಈವ ತೈಜಸ ಪ್ರಾಜ್ಞ ವಿಶ್ವಾಖ್ಯ. ತೀವಿಕೊಂಡಿಹ ಅಸ್ಥಿ ಮಜ್ಜ ಕಳೇವರದಿ ಅಂಗುಲಿಯ ಪರ್ವದ ಠಾವಿನಲ್ಲಿ 360 ಪತ್ರಿ ಸ್ಥಳದಿ 1080 ರೂಪವ ಕೋವಿದರು ಪೇಳುವರು ದೇಹದಿ ದೇವತೆಗಳ ಗೂಡಿ ಕ್ರೀಡಿಸುವನು ರಮಾರಮಣ. ಕೀಟಪೇಶಸ್ಕಾರಿ ನೆವನಿಲಿ ಕೀಟ ಭಾವವ ತೊರೆದು ತದ್ವತ್ ಖೇಟ ರೂಪ ನೈನೆ ಆಡುವ ತೆರೆದಿ ಭಕುತಿಯಲಿ. ಕೈಟ ಭಾರ್ಯುವ ಧ್ಯಾನದಿಂದ ಭವಾಟಿವಿಯ ಅತಿ ಶೀಘ್ರದಿಂದಲೇ ದಾಟಿ ಸಾರೂಪ್ಯವನು 5 ಅಲ್ಪ ಜೀವಿಗಳು. ಈ ಪರಿಯ ದೇಹದಳು ಭಗವದ್ ರೂಪಗಳ ಮರೆಯದೆಲೆ ಮನೆದಿ ಪದೇ ಭಕುತಿಯಲ್ಲಿ ಸ್ಮರಿಸುತ್ತಲಿಪ್ಪ ಭಕುತರಿಗೆ. ಗೋಪತಿ ಜಗನ್ನಾಥ ವಿಠಲ ಸಮೀಪಗನು ತಾನಾಗಿ ಸಂತ ಸ್ವಪರೋಕ್ಷಯ ಮಾಡಿ ಪರುವೆನು ಎಲ್ಲ ಕಾಲದಲ್ಲಿ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಹರೇ ಶ್ರೀನಿವಾಸ.